ಯುವತಿ ಅಂಜಲಿ ಕೊಲೆ ಹಿನ್ನೆಲೆ ಅಂಜಲಿ ನಿವಾಸಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ರು. ಅಂಜಲಿ ಅಜ್ಜಿ ಮತ್ತು ಸಹೋದರಿಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ನಿಮ್ ಜೊತೆ ನಾವಿದ್ದೇವೆ ಅಂತ ಕುಟುಂಬಸ್ಥರಿಗೆ ಬೊಮ್ಮಾಯಿ ಧೈರ್ಯ ತುಂಬಿದ್ರು. ಈ ವೇಳೆ ಅಂಜಲಿ ಸಾವಿಗೆ ನ್ಯಾಯ ಕೊಡಿಸುವಂತೆ ಅಂಜಲಿಯ ಸಹೋದರಿಯರು ಮನವಿಯನ್ನ ಮಾಡಿಕೊಂಡ್ರು. ಮೃತ ಅಂಜಲಿ ಮನೆಗೆ ಅಂಬಿಗರ ಸಮಾಜದ ಪೀಠದ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಭೇಟಿಯನ್ನ ನೀಡಿದ್ದಾರೆ. ಬಳಿಕ ಘಟನೆಯ ಬಗ್ಗೆ ಮಾತನಾಡಿದ ಅವರು, ಶ್ರೀಗಳು, ಈ ಘಟನೆ ಅತ್ಯಂತ ರಾಕ್ಷಸಿ ಪ್ರವೃತ್ತಿ. ಯಾರೇ ರಕ್ಷಣೆ ಕೋರಿ ಬಂದರೂ ಅಂತವರಿಗೆ ರಕ್ಷಣೆ ನೀಡುವುದು ಪೊಲೀಸರ ಕರ್ತವ್ಯ. ಆದರೆ ರಕ್ಷಣೆ ಕೋರಿ ಬಂದ ಅಂಜಲಿ ಕುಟುಂಬಸ್ಥರಿಗೆ ರಕ್ಷಣೆ ನೀಡದೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವನ್ನ ವಹಿಸಿದೆ, ಧೋರಣೆಯನ್ನ ತೋರಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಮೃತ ಅಂಜಲಿ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಂಜಲಿ ಹತ್ಯೆಯಾಗಿರುವ ಮನೆ ಬಿಡುವಂತೆ ಮನೆಯ ಮಾಲೀಕರು ಒತ್ತಾಯವನ್ನ ಮಾಡ್ತಾ ಇದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಮುಂದೆ ಅಂಜಲಿ ಸಹೋದರಿ ಸಂಜನಾ ಹಾಗೂ ಅಜ್ಜಿ ಗಂಗಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮಕ್ಕ ಸರಿಯಾಗಿ ಬಾಡಿಗೆಯನ್ನ ಕೊಡ್ತಾ ಇದ್ಲು, ಮಧ್ಯದಲ್ಲಿ 2 ತಿಂಗಳು ಸರಿಯಾಗಿ ಬಾಡಿಗೆ ಕೊಡೋದಕ್ಕಾಗಿರ್ಲಿಲ್ಲ. ಸದ್ಯ ನಮ್ಮ ಅಕ್ಕ ಸತ್ತು ಹೋಗಿದ್ರು, ಇವತ್ತು ಮನೆ ಬಿಡು ಅಂತ ಹೇಳ್ತಾ ಇದ್ದಾರೆ ಅಂತ ಅಂಜಲಿ ಸಹೋದರಿ ಸಂಜನಾ ತಿಳಿಸಿದ್ದಾಳೆ. ಅಂಜಲಿ ಹಂತಕ ಗಿರೀಶ್ ಸಾವಂತ್ ವಾಸವಿದ್ದ ಏರಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ತಾಯಿ ಸವಿತಾ ಜೊತೆ ವಾಸವಿದ್ದ ಹಂತಕ ಗಿರೀಶ್ ಸಾವಂತ್ ಸತ್ಯಾಕೃತ್ಯ ನಡೆಸಿದ ಹಿನ್ನೆಲೆ ಗಿರೀಶ್ ತಾಯಿಗೆ ಮನೆ ಖಾಲಿ ಮಾಡುವಂತೆ ಮನೆಯ ಮಾಲೀಕ ಒತ್ತಾಯಿಸಿದ್ದಾರೆ. ಇನ್ನು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಂತಕನ ಮತ್ತಷ್ಟು ವಿಡಿಯೋ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಕ್ರೂರಿ ಗಿರೀಶ್ ಆಟೋದಲ್ಲಿ ಬಂದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಳಿ ಶರ್ಟ್ ಹಾಕಿ ಮುಖ ಕಾಣದಂತೆ ಕ್ರೂರಿ ಬ್ಲಾಕ್ ಕ್ಯಾಪ್ ಧರಿಸಿದ್ದ. ಇದೆಲ್ಲವೂ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸಲು ರಿಪಬ್ಲಿಕ್ ಕನ್ನಡ ಅಭಿಯಾನ ನಡೆಸಿತ್ತು. ರಿಪಬ್ಲಿಕ್ ಅಭಿಯಾನಕ್ಕೆ ಮಹೇಶ್ ತೆಂಗಿನಕಾಯಿ ಬೆಂಬಲವನ್ನ ಸೂಚಿಸಿ ಮಾತನಾಡಿದ್ರು. ರಿಪಬ್ಲಿಕ್ ಕನ್ನಡ ತುಂಬಾ ಅತ್ಯುತ್ತಮ ಕೆಲಸವನ್ನ ಮಾಡ್ತಾ ಇದೆ. ರಿಪಬ್ಲಿಕ್ ಆಶಯದಂತೆ ನಾವೆಲ್ಲ ಪಕ್ಷಾತೀತವಾಗಿ ಹೋರಾಟವನ್ನ ಮಾಡ್ತೀವಿ. ಸರ್ಕಾರ ಇನ್ನೂ ನಿದ್ರೆಯಿಂದ ಎದ್ದಿಲ್ಲ. ಏನಿದರ ಅರ್ಥ? ಸರ್ಕಾರದ ನಿರ್ಲಕ್ಷ್ಯದಿಂದ ಹಾಡ ಹಗಲೇ ಕೊಲೆ ಆಗ್ತಾ ಇದೆ ಅಂತ ಕಿಡಿಕಾರಿದ್ರು. ನೋಡಿ, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಭಾಳ ವಿಭತ್ಸವಾಗಿರ್ತಕ್ಕಂಥ ಘಟನೆ ನಿನ್ನೆ ನಡೆದಿದೆ. ನೇಹ ಹತ್ಯೆ ಪ್ರಕರಣ ಮಾಸು ಮುನ್ನವೇ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ಇವತ್ತು ಆಗಿದ್ದನ್ನು ನಾವು ನೋಡಿದ್ದೇವೆ. ನೇಹ ಹತ್ಯೆ ಕಾಲೇಜಿನ ಕ್ಯಾಂಪಸ್ಸಿನಲ್ಲಿ ಆಗಿತ್ತಂದ್ರೆ ಇವತ್ತು ಈ ನಿನ್ನೆ ಮಾಡಿರ್ತಕ್ಕಂಥ ಮನೆಯಲ್ಲಿ ಬಂದು ಮನೆಯಲ್ಲೇ ಆ ಹುಡುಗಿಯನ್ನು ಮರ್ಡರ್ ಮಾಡ್ತಕ್ಕಂಥ ಸಂಗತಿಯನ್ನು ನಾವು ಬೆಳಗ್ಗೆ 5:15 ಆಗಿರ್ತಕ್ಕಂಥ ಸಂಗತಿಯನ್ನು ನೋಡಿದ್ದೇವೆ. ನಾವು ನಿನ್ನೆನೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಯಾವಾಗ ಅಜ್ಜಿ ಮತ್ತು ಅವರ ತಂಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಹೇಳಿ ಬಂದಿದ್ದರು, ನಮಗೆ ಈ ಥರ ಧಮಕಿ ಬರ್ತಾವಂತ ಹೇಳಿದಾಗೂ ಕೂಡ ಇವತ್ತು ಪೊಲೀಸರ ನಿರ್ಲಕ್ಷ್ಯಕ್ಕೆ ಕಾರಣವಾಗಿ ಈ ಸಮಸ್ಯೆ ಉದ್ಭವ ಆಯಿತು. ಬಹುಶಃ ಪೊಲೀಸರು ಅವತ್ತನೇ ಇದರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದರೆ ಇವತ್ತಿನ ಈ ಹತ್ಯೆ ಆಗ್ತಿದ್ದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿತ್ತು. ಆದರೆ ಇವತ್ತು ಆ ನೆಗ್ಲಿಜೆನ್ಸಿ ಮಾಡಿದ ಪರಿಣಾಮವಾಗಿ ಆಗೈತಿ. ನಿನ್ನೆನೂ ಕೂಡ ನಾವು ಕಮಿಷನರ್ಗೆ ಭಾಳ ಆಗ್ರಹ ಮಾಡಿದ್ವಿ, ಇದ್ರ ಬಗ್ಗೆ ಕ್ರಮ ಆಗಬೇಕಂತೇಳಿ. ನಿನ್ನೆ ಇಬ್ಬರನ್ನು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರದಲ್ಲಿ ಲೋಪ ಆಗಿದೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಎದ್ಕೊಂಡಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳುವಂಥದ್ದು ಆಗಬೇಕು. ಈ ರೀತಿಯಾದಂಥ ವ್ಯಕ್ತಿಗಳನ್ನು ಭಾಳ ಇವತ್ತು ಇಡೀ ಜನ ಆಕ್ರೋಶ ಎಷ್ಟಾಗೈತೆ ಅಂದರೆ ನೀವು ಗುಂಡಿಟ್ಕೊಳ್ರಿ ಅಂತಕ್ಕಂಥದ್ದು ಬಂದೈತೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜನರ ಇವತ್ತು ಕೈಯಲ್ಲಿ ತೊಗೊಳೋಕ್ಕಿಂತ ನೀವು ಅದನ್ನು ಕೈಯಲ್ಲಿ ತೆಗೆದುಕೊಂಡು ತಕ್ಷಣ ಮುಗಿಸ್ಬೇಕು ಅನ್ನೋಂಥ ಆಗ್ರಹವನ್ನು ತಮ್ಮ ಮುಖಾಂತರ ನಾನು ಮಾಡ್ತೀನಿ. ನೋಡಿ, ನಿನ್ನೆ